ಈಗ ಕನ್ನಡ ಸೀರಿಯಲ್ಗಳು ಟೆಲಿಕಾಸ್ಟ್ ಆಗೋ ಏನು ಚಾನಲ್ಸ್ ಇವೆ, ಅದರಲ್ಲಿ ಉತ್ತರ ಭಾರತೀಯರ ಪ್ರಭಾವ ಜಾಸ್ತಿ ಇರುತ್ತೆ ಅಂತಾರೆ, ಹೌದಾ? ಅಂದರೆ ಅವರಿಗೆ ತಕ್ಕ ಹಾಗೆ ಸ್ಟೋರಿಗಳು ಚೇಂಜ್ ಆಗತ್ವೆ ಆ್ಯಂಡ್ ನೇಟಿವಿಟಿನ ಗಮನದಲ್ಲಿ ಇಟ್ಕೊಳ್ಳಲ್ಲ ಅಂತ. ಖಂಡಿತ ಇಲ್ಲ, ಹಾಗೆ ನನಗನ್ಸಿಲ್ಲ. ನನ್ನ ಅನುಭವದಲ್ಲಿ ಆ ಥರದ ಅಂದರೆ ಯಾರೋ ಹೇಳಿದ್ದನ್ನೇ ನಾವು ಮಾಡಬೇಕು, ಹೀಗೆ ಆಗಬೇಕು, ಅಥವಾ ನಮ್ಮ ಥಾಟ್ಸ್ನ ಅವ್ರು ತೊಗೊಳಲ್ಲ ಅಂತ ನನ್ನ ಅನುಭವಕ್ಕೆ ಇನ್ನೂ ಬಂದಿಲ್ಲ ಅದು. ಅಂದರೆ ನಾನು ದೇವಿ ಮಹಾದೇವಿ ಎರಡೂ ಮಾಡಿದ್ದೀವಿ. ಅದೆಲ್ಲವೂ ಇಲ್ಲಿಯ ದೇವಿಗಳ ಕಥೆಗಳು. ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿ ಕಥೆ ಇರ್ಬೋದು, ಬಾದಾಮಿ ಬನಶಂಕರಿ ಕಥೆ, ಸಾಕಷ್ಟು ನಾವು ನೇಟಿವಿಟಿಗೆ ತಕ್ಕಂಗೆ ಕೆಲಸಗಳು ಇಂಟರ್ಫಿಯರೆನ್ಸ್ ಜಾಸ್ತಿ ಇರೋದು ಇಲ್ಲ. ನನ್ನ ಅನುಭವಕ್ಕೆ ಬಂದಿಲ್ಲ ಅದು, ನನಗೆ ಬಂದಿಲ್ಲ. ಸೊ ಈಗ ಇಡೀ ಒಂದು ಕಿರುತೆರೆ ಜಗತ್ತು ಶ್ರುತಿ ನಾಯ್ಡು ಅವರ ಕೈಗೆ ಬರುತ್ತೆ. ಓಕೆ, ಏನು ಚೇಂಜಸ್ ಮಾಡೋಕ್ಕೆ ಇಷ್ಟಪಡ್ತೀರಿ ಶ್ರುತಿ ನಾಯ್ಡು ಅವರೇ? ಮತ್ತೆ ನಾನು ನಮ್ಮ ಸೀತಾರಾಮ್ ಸರ್ರು, ಸೇತುರಾಮ್ ಸರ್ರು, ಮತ್ತು ನಮ್ಮ ಜೋಗಿ ಸರ್ರು, ಇವರೆಲ್ಲರೂ ಬರೆಯೋ ಅಂಥ ಕತೆಗಳು, ಧಾರಾವಾಹಿಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಮತ್ತೆ. ಖಂಡಿತ, ಬಿಕಾಸ್ ಅದು ತುಂಬ ಆಪ್ತ, ತುಂಬ ಭಾವನೆಗಳಿಗೆ ಒತ್ತು ಕೊಡುವಂಥ ಕತೆಗಳು, ಮತ್ತು ಟ್ರೂ ವೆರಿ ವೆರಿ ಕ್ಲೋಸರ್ ಟು ಲೈಫ್ ಕತೆಗಳು. ಸೊ ಅದನ್ನು ಖಂಡಿತ ನಾನು ತರಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೂ ಮೂಡಲ್ಮನೆ ವೈಶಾಲಿ ಮೇಡಮ್ ಅವ್ರು ಮಾಡಿದ್ದು ಸೋ ಬ್ಯೂಟಿಫುಲ್ ಇಟ್ ವಾಸ್. ನೀವು ಹೇಳಿದ್ರಲ್ಲ, ಎಲ್ಲದರಲ್ಲೂ ಒಂದೇ ಕತೆ, ಒಂದೇ ಥರ ಇದೆ, ಆ ಒಂದು ಮೊನಾಟನಿನ ಖಂಡಿತ ಬ್ರೇಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮ ನಟನೆಯ ಕಾಲದ ಸೀರಿಯಲ್ಗಳು, ನೀವು ನಟಿಸಿ ಅಥವಾ ನೀವು ನೋಡಿದ್ದ ಆ ಟೈಮಿನ ಸೀರಿಯಲ್ಗಳಲ್ಲಿ ಯಾವ್ದು ಇನ್ನೊಂದು ರೀಕ್ರಿಯೇಟ್ ಮಾಡಬೇಕು ಅಂತ ಅನ್ಸತ್ತೆ ನಿಮಗೆ? ಪ್ರೀತಿ ಇಲ್ಲದ ಮೇಲೆ. ಓಕೆ, ಸೊ ಈಗ ಒಂದು ಯಾವುದಾದ್ರೂ ದಿ ಬೆಸ್ಟ್ ಸ್ಟೋರಿ ಯಾವುದಾದ್ರೂ ಮೈಂಡಲ್ಲಿ ಓಡ್ತಾ ಇದೆಯಾ ನಿಮಗೆ? ಬೆಸ್ಟ್ ಸ್ಟೋರಿ ಅಂತೇನಿಲ್ಲ ಭಾವನಾ. ಇವತ್ತೇನಾಗಿದೆ ನಿಮಗೆ, ಎವ್ರಿ ಡೇ ವಿ ಆರ್ ಗೆಟಿಂಗ್ ಅಪ್ಡೇಟೆಡ್. ಯಾವುದನ್ನು ನಾವು ಇವತ್ತು ಅಂದ್ಕೊಂಡಿದ್ದು ನಾಳೆಗೆ ಹಳೇದಾಗ್ತಿದೆ. ಇವತ್ತು ಅಷ್ಟು ಸ್ಪೀಡಲ್ಲಿದ್ದಾರೆ ಜನ, ಸೆಕೆಂಡ್ಸಲ್ಲಿ ಓಡುತ್ತೆ. ಈಗ ನೀವು ರೀಲ್ಸ್ ನೋಡಿದಾಗ 10 ಸೆಕೆಂಡ್ಸ್ ರೀಲ್ಸ್ ಇಷ್ಟಪಡ್ತಾರೆ, 30 ಸೆಕೆಂಡ್ಸ್ ರೀಲ್ ಇಷ್ಟಪಡ್ತಾರೆ. 1 ನಿಮಿಷ ಆದರೆ ಬೋರು, ಜನಕ್ಕೆ ನೋಡೋಕ್ಕೆ ಇಷ್ಟ ಇಲ್ಲ. 1 ನಿಮಿಷ ಜಾಸ್ತಿ ಆಯಿತು. ಸೊ ನಾನು ಇವತ್ತು ಯಾವುದೋ ಕತೆ ರೆಡಿ ಮಾಡ್ಕೊಳ್ಳೋದು ನಾಳೆಗೆ ಔಟ್ಡೇಟ್ ಆಗೋಗುತ್ತೆ. ಸೊ ಅಷ್ಟು ಟುಡೇ ವಿ ಹ್ಯಾವ್ ಟು ಕೀಪ್ ಅಸ್ ಅಪ್ಡೇಟೆಡ್. ಇವತ್ತೇನಾಗ್ತದೆ, ಜನ ಏನು ಇಷ್ಟಪಡ್ತಿದ್ದಾರೆ, ಏನು ನಡೀತಿದೆ ಆ ಕಡೆ ಈ ಕಡೆ, ಅದ್ರ ಕಡೆ ಜಾಸ್ತಿ ಅಲರ್ಟ್ ಆಗಿರಬೇಕಾಗಿದೆ ಇವತ್ತು. ಲೈಫಲ್ಲಿ ಅತಿ ದೊಡ್ಡ ಪಾಠ ಯಾರಿಂದಾದರೂ ಕಲ್ತಿದ್ದಿದೆಯಾ? ಏನು? ಮೋಸ್ಟ್ಲಿ ಇನ್ನೂ ಕಲಿಯೋದಿದೆ. ಯಾಕೆಂದರೆ ನಾನು ಯಾವುದನ್ನು ಆ ಥರ ನೋಡಲ್ಲ ಭಾವನಾ. ಅಂದರೆ ಕಲಿಸಿದ್ದಾರೆ, ನಾನು ಇದನ್ನು ಕಲಿತೆ ಅವರಿಂದ, ಇದು ನನಗೆ ತುಂಬ ಯೂಸ್ ಆಯಿತು ಜೀವನಕ್ಕೆ, ಆ ಥರದ್ದೇನಾದರೂ ಇದೆಯಾ? ಪ್ರತಿ ಪರ್ಸನ್ ಹೂಮ್ ಐ ಹ್ಯಾವ್ ಅಡೋರ್ಡ್, ಅವರಿಂದ ಏನೇನೋ ಕಲಿತಾ ಇರ್ತೀನಿ ಅಫ್ಕೋರ್ಸ್ ಎವ್ರಿ ಡೇ. ಬಟ್ ಇಂಥದ್ದೇ ಇವರಿಂದಾನೇ ಅಂತ ಏನಿಲ್ಲ. ನನಗೆ ನಮ್ಮ ಅಜ್ಜಿ ವಾಸ್ ದ ಬಿಗ್ಗೆಸ್ಟ್ ರೋಲ್ ಮಾಡೆಲ್ ನನಗೆ, ಸರೋಜಮ್ಮ ಅಂತ. ಅವರು ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿದ್ದರು. ಸೊ ಅವ್ರ ಜೊತೆನೇ ನಾನು ಬೆಳೆದಿದ್ದು. ಅವ್ರು ಹೇಗಿದ್ದರು, ಹೇಗೆ ಮಕ್ಳಿಗೆ ಪಾಠ ಮಾಡ್ತಿದ್ರು, ಹೇಗೆ ಅವ್ರ ಹೈಯರಪ್ಸು ಆಫೀಸರ್ಸ್ ಬಂದಾಗ ಅವ್ರು ಹೇಗೆ ದಿಟ್ಟತನವಾಗಿ ಮಾತಾಡೋರು, ಎಷ್ಟು ಅವ್ರನ್ನ ಅವ್ರು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಂಡಿದ್ರು ನಮ್ಮ ಅಜ್ಜಿ. ಸೊ ಅದನ್ನೇ ನೋಡ್ಕೊಂಡು ಬೆಳೆದಿದ್ದಲ್ಲ. ಮೇ ಬಿ ಶೀ ಈಸ್ ದ ಬಿಗ್ಗೆಸ್ಟ್ ಇನ್ಫ್ಲುಯೆನ್ಸ್ ನನಗೆ. ಅವರಿಂದಾನೇ ಸಾಕಷ್ಟು ಕಲ್ತಿರೋದು ನಾನು. ಆ್ಯಂಡ್ ಟು ಡೀಲ್ ವಿತ್ ಮೆನ್ ಇದೆಯಲ್ಲ ಭಾವನಾ, ಅದು ನಮ್ಮ ಅಜ್ಜಿ ಮತ್ತು ನಮ್ಮ ತಾಯಿ ಬ್ಯಾಂಕ್ ಮ್ಯಾನೇಜರ್. ಸೊ ಅವರಿಬ್ಬರು ಹೇಗಿದ್ರು ಅಂದರೆ, ಚಿಕ್ಕ ವಯಸ್ಸಿಂದನೂ ನನಗೆ ಈ ಮೇಲ್ ಫೀಮೇಲ್ ಡಿಫ್ರೆನ್ಸಿಯೇಷನ್ನ ತಲೆಯಲ್ಲಿ ಕೂರಕ್ಕೆ ಬಿಟ್ಟಿಲ್ಲ ಅವರು. ಅಂದರೆ ನಾವು ಹೆಣ್ಮಕ್ಳು, ನಾವು ಹೀಗಿರಬೇಕು, ಅಯ್ಯೋ ಗಂಡಸರು ಅಂದರೆ ಭಯ ಪಟ್ಕೋಬೇಕು, ಅಥವಾ ಅವ್ರು ಡಾಮಿನೇಟಿಂಗು, ನಾವು ವಿ ಆರ್ ಲಿಟ್ಲ್ ಅಂಡರ್ ದೆಮ್, ಆ ಥರ ಎಲ್ಲ ಇಲ್ಲ. ಯಾವತ್ತೂ ಸಮಾನತೆ ಹೇಳ್ಕೊಟ್ಟಿದ್ದಾರೆ ನನಗೆ ಅವರಿಬ್ಬರು, ನಮ್ಮ ತಾಯಿ ಮತ್ತು ನಮ್ಮ ಅಜ್ಜಿ. ಯಾಕಂದರೆ ಅವ್ರ ಕೆಲಸದಲ್ಲಿ ಅವ್ರು ಹಂಗಿದ್ರು. ಸೊ ಆ ಸಮಾನತೆಯನ್ನು ನಾನು ಅವ್ರುಗಳಿಂದ ಕಲ್ತಿದ್ದೀನಿ. ಅಂದರೆ ಐ ಡೋಂಟ್ ಟ್ರೀಟ್ ಮೆನ್ ಅಬವ್ ಮೀ ಆರ್ ಬಿಲವ್ ಮೀ. ವಿ ಆರ್ ಈಕ್ವಲ್, ವಿ ವರ್ಕ್ ಟುಗೆದರ್ ಹ್ಯಾಂಡ್ ಇನ್ ಹ್ಯಾಂಡ್ ಆ್ಯಂಡ್ ವಿ ಕ್ಯಾನ್ ಕ್ರಿಯೇಟ್ ಸಮ್ ಮ್ಯಾಜಿಕ್. ಬಟ್ ಸೊಸೈಟಿ ಹಾಗೆ ಇದೆಯಾ? ಬದಲಾವಣೆ ಆಗ್ತಿದೆಯಾ? ಇಲ್ಲ ಭಾವನಾ, ನಾವು ಹೇಗಿರ್ತೀವೋ ಹಾಗೆ ಸೊಸೈಟಿ. ಇಟ್ಸ್ ಅ ಮಿರರ್, ಇಟ್ಸ್ ಅ ಚಾಲೆಂಜ್. ಐ ವಿಲ್ ಟೆಲ್ ಯು. ಅಂದರೆ ಈಗ ನಾನು ಹೇಗೆ ನಾನು ನಡೆಸ್ಕೋತೀನೋ, ಖಂಡಿತ ಅವ್ರು ನನ್ನ ಜೊತೆ ಹಾಗೆ ಬಿಹೇವ್ ಮಾಡಬೇಕು. ನಾನು ಎಲ್ಲೂ ಹೇಳೋಕ್ಕಾಗಲ್ಲ ನಾನು ಶೋಷಣೆಗೆ ಒಳಗಾದೆ, ಅನ್ಲೆಸ್ ಐ ಗಿವ್ ಅಪ್ ಆನ್ ಸಮಥಿಂಗ್. ಎಲ್ಲೋ ಒಂದು ಕಡೆ ನಂದು ಲೂಪ್ ಹೋಲೋ ಅಥವಾ ಒಂದು ವೀಕ್ನೆಸ್ನ ನಾನು ಬಿಟ್ಕೊಡ್ದೆ, ಯಾರೂ ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ವಾಟ್ ಐ ಹ್ಯಾವ್ ಬಿಲೀವ್ಡ್. ಆ್ಯಂಡ್ ನನಗೆ ಆ ಬಿಲೀಫು ಕಾಪಾಡಿದೆ. ಇವತ್ತಿಗೂ ನೀವು ನನ್ನ ಕೇಳಿದ್ರೆ, ಇಂಡಸ್ಟ್ರಿಯಲ್ಲಿ ಯಾವ್ದಾದ್ರು ಕೆಟ್ಟ ಅನುಭವ ಆಗಿದೆಯಾ, ಯಾರಾದರೂ ನಿಮ್ಮನ್ನು ಆ ಥರ ಬೇರೆ ಥರ ಡೀಲ್ ಮಾಡಿದಾರಾ? ಖಂಡಿತ ಇಲ್ಲ, ನೆವರ್.
ಬಿಕಾಸ್ ಪ್ರಾಬಬ್ಲಿ ನಾವು ನಮ್ಮನ್ನು ನಡ್ಸ್ಕೊಳ್ಳೋ ರೀತಿಯಿಂದನೇ ಜನ ನಮ್ಮನ್ನು ಹೇಗೆ ವಾಪಸ್ ಅದು ಕೊಡ್ತಾರೋ ಇಟ್ ಡಿಪೆಂಡ್ಸ್ ಆನ್ ಅಸ್ ಅನ್ಸುತ್ತೆ. ಬಟ್ ಅದು ಅಪ್ಬ್ರಿಂಗಿಂಗ್ ಮೇಲೆ ಹೋಗುತ್ತಲ್ಲ ಶ್ರುತಿ ನಾಯ್ಡು ಅವರೇ. ಎಲ್ರಿಗೂ ಇವಾಗ ನಿಮ್ಮ ಅಜ್ಜಿ ಮತ್ತು ನಿಮ್ಮ ತಾಯಿ ಇಬ್ಬರು ಇನ್ಸ್ಪೈರಿಂಗ್ ನಿಮಗೆ. ಅವರು ನಿಮ್ಮ ಒಂದು ವ್ಯಕ್ತಿತ್ವನ ರೂಪುಗೊಳಿಸಿದ್ದಾರೆ. ಬಟ್ ಎಲ್ಲರ ಜೀವನದಲ್ಲೂ ಹಾಗಿರೋದಿಲ್ಲ ಅಲ್ಲ, ಅನ್ಸುತ್ತೆ. ಇಟ್ಸ್ ಲರ್ನಿಂಗ್ ಅಲ್ಲ ಭಾವನಾ. ಅಂದರೆ ನಾನು ಹೇಳಿದ್ನಲ್ಲ, ಫಸ್ಟ್ ಪ್ರಶ್ನೆ ನೀವು ಕೇಳಿದ್ರಿ ಹೆಂಗೆ ವಿ ಹ್ಯಾವ್ ಟು ಗೆಟ್ ಇನ್ಫ್ಲುಯೆನ್ಸ್ಡ್ ಅಂತ. ಇಟ್ಸ್ ದ ರೈಟ್ ಪೀಪಲ್ ಬೀಯಿಂಗ್ ಇನ್ ದ ರೈಟ್ ಪ್ಲೇಸ್. ಅದನ್ನು ನಾವು ಕಲೀಲೇಬೇಕು. ಪ್ರಪಂಚಕ್ಕೆ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡ್ಕೋತೀವಿ ಅಂದರೆ ಅದೆಲ್ಲ ಕಲಿಕೆ ಅಲ್ಲ ಭಾವನಾ. ಇಲ್ಲಾಂದರೆ ನೀವು ಮದುವೆ ಆಗಿ ಗಂಡನ ಜೊತೆ ಮನೇಲಿ ಇದ್ಕೊಂಡು ಅವ್ರು ತರೋ ಸಂಬಳನ ಇಟ್ಕೊಂಡು ಅದನ್ನು ಮ್ಯಾನೇಜ್ ಮಾಡಿಕೊಂಡು ಮನೆ ನಡೆಸ್ಕೊಂಡು ಹೋಗ್ಬೋದೇ ಹೊರತು, ನೀನು ಹೊರಗಡೆ ತಂದು ನೀನು ಎಕ್ಸ್ಪೋಸ್ ಮಾಡ್ಕೋತಿದ್ಯಾ. ನಾನು ಇಂಥ ಕಡೆ ಟೀಚರ್, ಇಂಥ ಕಡೆ ಬ್ಯಾಂಕ್ ಮ್ಯಾನೇಜರ್, ಇಂಥ ಕಡೆ ಡಾಕ್ಟರ್, ಇಂಥ ಕಡೆ ನರ್ಸು. ಯು ಬಿ ಪ್ರಿಪೇರ್ಡ್ ನೋ ಫಾರ್ ಎವ್ರಿಥಿಂಗ್ ಆ್ಯಂಡ್ ಲರ್ನ್ ಥಿಂಗ್ಸ್. ನೋ ನಮ್ಮ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ನಮ್ಗೆ ಏನೇನು ಬೇಕೆಲ್ಲ ಗೊತ್ತಿರಲೇಬೇಕಲ್ಲ. ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದರೆ ಕಲಿಬೇಕು ಅಲ್ವಾ? ಇಲ್ಲ ಮನೇಲಿರಬೇಕು. ಆಚೆ ಬಂದು ಕಂಪ್ಲೇಂಟ್ ಮಾಡೋದ್ರ ಬಗ್ಗೆ ಐ ಆಮ್ ನಾಟ್ ವೆರಿ ಕಂಫರ್ಟಬಲ್. ಓಕೆ. ಸೊ ಆಚೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ರೆಡಿ ಇರಬೇಕು. ಎಸ್ ಬಿ ಪ್ರಿಪೇರ್ಡ್. ನನಗೇನು ಇಷ್ಟ, ನನಗೇನು ಇಷ್ಟ ಇಲ್ಲ, ನಾನು ಆ ವಾತಾವರಣದಲ್ಲಿ ಇದ್ದೀನಾ. ಆ್ಯಂಡ್ ಎಷ್ಟೋ ಸಲ ನಮಗೆ ಬೇಡದಿರೋ ವಾತಾವರಣಕ್ಕೆ ದುಡ್ಕೊಂಡ್ಬಿಡ್ತೀವಿ. ಅಲ್ಲಿಂದ ಹೊರಗೆ ಬರೋಕ್ಕೆ ಏನೋ ಒಂದು ದಾರಿ ಕಂಡಿಡ್ಕೊಳ್ಳೇಬೇಕಲ್ಲ ಭಾವನ. ಯು ಆರ್ ಯುವರ್ ಓನ್ ಮಾಸ್ಟರ್. ನೀನು ಯಾವತ್ತ ತಿಳ್ಕೊಂಬಿಡ್ತೀಯೋ ಗೆದ್ದೆ. ಇಫ್ ಯು ಡಿಪೆಂಡ್ ಆನ್ ಪೀಪಲ್ ಇಟ್ಸ್ ವೆರಿ ಡಿಫಿಕಲ್ಟ್. ಹೌದಾ? 100%. ಯು ಆರ್ ಯುವರ್ ಓನ್ ಮಾಸ್ಟರ್. ವ್ಯಕ್ತಿ ನಂಬಾರ್ದು ಅಂತೀರಾ? ಎಷ್ಟು ಬೇಕೋ ಅಷ್ಟು ನಂಬಬೇಕು ಅಂತ. ಎಷ್ಟು ಬೇಕೋ ಅಷ್ಟು ನಂಬಬೇಕು. ದಟ್ಸ್ ದ ರೈಟ್ ಡೈಲಾಗ್. ಎಸ್. ಓಕೆ.